ಜೈಸಲಾಡ್ ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುವವರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಇತರರಿಗೂ ನಿಮ್ಮ ಸಾಕ್ಷಿಗಳಾಗಳವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ, ಓದಲ್ಲಿ ಬಂದಲ್ಲಿಯೂ, ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 22:39ರಿಂದ 2 ಸಮುವೇಲ 22:39ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆವರೆಗೆ ನಾವು 38ನೇ ವಚನದವರೆಗೆ ನಾವು ಓದಿಕೊಂಡಿದ್ದೇವೆ. ದಾವೀದರಸರು ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳಿಗೆ ಕುರಿತು ಹಾಡಿನ ಮೂಲಕ ದೇವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಿದರು. ಇವತ್ತಾಗಿ 39ನೇ ವಚನದಿಂದ ಓದಿಕೊಳ್ಳೋಣ. 2 ಸಮುವೇಲ 22:39ರಿಂದ. ಅವರನ್ನು ನಿರ್ನಾಮಗೊಳಿಸುವೆನು, ಹೊಡೆದು ಏಳಲಾರದಂತೆ ಮಾಡುವೆನು, ಅವರು ನನ್ನ ಪಾದದ ಕೆಳಗೆ ಬೀಳುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನೋಡಿ, ದಾವೀದರಸರನ್ನು ದೇವರು ಆರಿಸಿಕೊಂಡ್ರು ಅಂತ ಗೋಲಿಯಾತ ಅರಸನೇ ಚಿಕ್ಕ ಹುಡುಗ ಅಂತೇಳಿ ಬಹಳ ಗೇಲಿ ಮಾಡಿದ. ಕಡೆಗೆ ಏನ್ ಮಾಡಿದ್ರು, ಒಂದೇ ಒಂದು ಕಲ್ಲಲ್ಲಿ ದೇವರು ದಾವೀದನ ಮೂಲಕ ಅವನನ್ನು ಬೀಳುವಾಗೆ ಮಾಡಿದ್ರು. ಅವನ ರುಂಡವನ್ನ ಕತ್ತರಿಸಿ ಜೆರುಸಲೇಮಿಗೆ ತೆಗೆದುಕೊಂಡು ಹೋಗುವ ಹಾಗೆ ಮಾಡಿದ್ರು. ಹಾಗೆ ಅನೇಕರ ಫಿಲಿಸ್ಟರೊಂದಿಗೂ ವಿರೋಧಿಗಳೊಂದಿಗೂ ಅನೇಕರನ್ನು ಸಂಹಾರ ಮಾಡಿದ ಕಾರಣ ದೇವರ ಸಹಾಯದಿಂದ. ಅದಕ್ಕೆ ದಾವೀದರಸರು ಹೇಳ್ತಾರೆ, ನಿನ್ನ ಸಹಾಯದಿಂದ, ದೇವರ ಸಹಾಯದಿಂದ ನಾನು ವಿರೋಧಿಗಳನ್ನು ಏಳಲಾರದಂತೆ ಮಾಡ್ತೇನೆ, ಅವರು ನನ್ನ ಪಾದದ ಕೆಳಗೆ ಬೀಳುವಂತೆ ಮಾಡ್ತೀನಿ ಅಂತ. ಹಾಗೆ ಇವತ್ತು ದೇವರು ನಮ್ಮನ್ನು ಆದಿಕೊಂಡ ಮೇಲೆ ಕೂಡ ನಮ್ಮನ್ನು ನಡೆಸ್ತಾ ಇರುವಾಗ ಅನೇಕ ಯಾರಾದರೂ ವಿರೋಧಿಗಳು ಬರುವುದಾದರೆ ಅವರನ್ನು ಯಾವ ರೀತಿಯಲ್ಲಿ ನಮ್ಮ ಮೂಲಕ ಸೋಲಿಸಬೇಕೋ, ಅಥವಾ ಇತರರಿಗೆ ತೊಂದರೆ ಆಗುವಾಗ ಇತರರಿಗೂ ಕೂಡ ಸಹಾಯವಾಗಿ ವಿರೋಧಿಗಳನ್ನು ಸೋಲಿಸಬೇಕೋ, ಅದೆಲ್ಲ ಆ ರೀತಿ ಆಗುವುದಾದರೆ ಅದು ದೇವರ ಕಾರ್ಯ. ಆ ವಿರೋಧಿಗಳು ಪಾತಕ್ಕೆ ಶರಣಾಗುವಂತೆ ಮಾಡುವಂಥದ್ದು ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆದ್ದರಿಂದ ನಮ್ಮ ಕಾರ್ಯ ಏನು ನಡೆಯೋದಿಲ್ಲ. ನಾವು ನಮ್ಮಿಂದ ಆಯಿತು, ನಮ್ಮಿಂದ ಯಾವುದೇ ಒಂದು ಕಾರ್ಯವಾಗಲಿ, ಇವತ್ತೊಂದು ರೈತರಾಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಇದು ನನ್ನ ಕಾರ್ಯ, ನನ್ನ ಸ್ವಂತ ಬಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಒಳ್ಳೆ ವಿಚಾರದಲ್ಲಿ, ದೇವರ ಕಾರ್ಯದಲ್ಲಿ ಅನೇಕ ಇವತ್ತು ನಾನಾ ಥರದ ಕೆಟ್ಟತನದಲ್ಲಿ ಇನ್ನೊಬ್ಬನ ಹಾಳು ಮಾಡೋಕ್ಕೆ ರೌಡಿಗಳು ಎಷ್ಟೆಷ್ಟೋ ಲಕ್ಷ ಲಕ್ಷ ಹಣ ಕಟ್ಟಿಕೊಂಡು ಇನ್ನೊಬ್ಬರನ್ನ ಕೊಲೆ ಮಾಡೋದು, ಹಾಳು ಮಾಡೋದು, ಈ ರಾಜಕಾರಣಿಗಳು ರೌಡಿಗಳನ್ನ ಬಿಟ್ಟು ಏನೇನೋ ಮಾಡಿಸೋದು, ಇದೆಲ್ಲ ಸೈತಾನ ಕಾರ್ಯ, ಪಾಪದ ಕೆಲಸವಾಗಿದೆ. ಅದು ದೇವರ ಕೆಲಸ ಅಲ್ಲ. ಒಳ್ಳೆ ರೀತಿಯಲ್ಲಿ, ನ್ಯಾಯ ರೀತಿಯಲ್ಲಿ ನಡೆಯುವಾಗ ವಿರೋಧಿಗಳನ್ನ ದಣಿಸುವಂಥದ್ದು, ಅವರು ಪಾದಪೀಠಕ್ಕೆ ಶರಣಾಗುವಂಥದ್ದು, ಇಂಥದ್ದೆಲ್ಲ ಯಾವುದಾಗಿದೆ? ಅದು ದೇವರಿಂದ ಬರುವಂಥ ಕೆಲಸವಾಗಿದೆ. ನಾನು ನನ್ನದು ಅಂತ ಯಾವಾಗಲೂ ಹೇಳಿಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 40ನೇ ವಚನ. ನೀನು ನನಗೆ ಯುದ್ಧಕ್ಕಾಗಿ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಿ, ಎದುರಾಳಿಗಳನ್ನು ಕುಗ್ಗಿಸಿ ನನಗೆ ಅಧೀನ ಮಾಡಿದ್ದೆ. ನೋಡಿ, ದಾವೀದರಸರು ಇದನ್ನೇ ಹೇಳಿದ್ದು. ನಾವು ಈಗಾಗಲೇ ಅದನ್ನೇ ತಿಳ್ಕೊಂಡಿದ್ದು. ಪ್ರತಿ ಒಂದು ನಮಗೆ ಧೈರ್ಯ, ಶಾಂತಿ, ಸಮಾಧಾನ, ಜ್ಞಾನ ಎಲ್ಲವನ್ನ ಕೊಡುವಂಥವರು ದೇವರಾಗಿದ್ದಾರೆ. ಇವತ್ತು ರಾಷ್ಟ್ರಕ್ಕೆ ಯುದ್ಧ ನಡೆಯುವಾಗಲೂ ಕೂಡ ಆ ಯುದ್ಧದಲ್ಲಿ ಕೂಡ ಜಯ ಸಿಕ್ಕುವುದು ಯಾರಿಂದ? ದೇವರಿಂದ. ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ನೋಡಿ, ಇಸ್ರೇಲರಿಗೀಗ ಅವರು ಎಲ್ಲ ರಾಷ್ಟ್ರಗಳೊಂದಿಗೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ಎಲ್ಲ ಅವರ ಸುತ್ತಲೂ ವೈರಿಗಳು ಇದ್ದರೂ ಕೂಡ ಅದು ಯಾರಿಂದ ಬಂತು? ಅವರಿಗೆ ಶಕ್ತಿ, ಸಾಮರ್ಥ್ಯ, ಜ್ಞಾನ. ಇಂಥ ಟೈಮಲ್ಲಿ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ದೇವರೇ ನಡೆಸಿಕೊಂಡು ಅವರನ್ನು ನಡೆಸ್ತಾ ಇದ್ದಾರೆ. ಕಾರಣ ಇಸ್ರೇಲ್ ಎಂಬ ಒಂದು ಕುಲವನ್ನು ದೇವರು ಆರಿಸಿಕೊಂಡಿರುವುದು. ಹಾಗೆ ಇವತ್ತು ನಮಗೆ ಕೂಡ ಪ್ರತಿ ಒಂದು ಶಾಂತಿ, ಸಮಾಧಾನ, ಜ್ಞಾನ, ಧೈರ್ಯ, ಜಯ ಎಲ್ಲ ಕೊಡುವುದು ದೇವರಿಂದ. ಆದ್ದರಿಂದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. 41. ನನ್ನ ಶತ್ರುಗಳನ್ನು ಬೆಂಗಿಟ್ಟು ಓಡ ಮಾಡಿದ್ದೀ. ನೋಡಿ, ಅವರು ಕೂಡ ದಾವೀದರಿಗೆ ವಿರುದ್ಧರಾಗಿ ಬಹಳ ಜನ ಬಂದರು. ಬರೀ 600 ಜನರನ್ನ ಕಟ್ಟಿಕೊಂಡು ದಾವೀದರಸರು ಎಲ್ಲ ಶತ್ರುಗಳಲ್ಲೂ ಎಲ್ಲ ಜನ ವಿರೋಧಿಗಳನ್ನ ಓಡಿಸಿ ಬಿಟ್ಟಿದ್ರು. ಅದು ಕಾರಣ ದೇವರಿಂದ.
ನನ್ನ ಹಗೆಯವರನ್ನು ನಿರ್ಮೂಲ ಮಾಡುವೆನು. ನೋಡು ದೇವರ ನನ್ನ ಹಗೆಯನ್ನು ನಿನ್ನ ಸಹಾಯದಿಂದ ನಿರ್ಮೂಲ ಮಾಡುವೆನು. ಹಾಗೆ ಆದರೆ ಇವತ್ತು ನಾವು ಯುದ್ಧಕ್ಕೆ ಹೋಗೋರೇ ಬೇರೆ ಇದ್ದಾರೆ. ಈಗ ಉದಾಹರಣೆಗೆ ನಮ್ಮ ಭಾರತ ದೇಶಕ್ಕೆ ಯುದ್ಧ ಮಾಡೋರು ಸೈನಿಕರಿದ್ದಾರೆ. ಹಾಗೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಯುದ್ಧ ಮಾಡೋರು ಸೈನಿಕರಿದ್ದಾರೆ, ಇತರನ್ನು ಸೋಲಿಸೋರನ್ನು ಓಡಿಸೋರನ್ನು. ಆಗ ಸೈನಿಕರಿಗೆ ಕೂಡ ಸಹಾಯ ಯಾರಿಂದ? ದೇವರಿಂದ. ದೇವರ ಸಹಾಯ ಇಲ್ಲದೆ ಯುದ್ಧದಲ್ಲಿ ಗೆಲ್ಲುವ ಹಾಗಲೂ ಕೂಡ ಇಲ್ಲ ಅಂತ ಇನ್ನೊಂದು ಕಡೆಗೂ ಕೂಡ ಅಲ್ಲಿ ದೇವರ ವಾಕ್ಯ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 42. ಅವರು ಸುತ್ತಲೂ ನೋಡಿದರೂ ರಕ್ಷಿಸುವುದಿಲ್ಲ, ಯೆಹೋವನಿಗೆ ಮೊರೆ ಇಟ್ಟರೂ ಆತನ ಉತ್ತರವನ್ನು ಕೊಡಲೇ ಇಲ್ಲ. ಆ ವಿರೋಧಿಗಳು ಏನು ಮಾಡಿದ್ರು? ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಅವರು ಎಷ್ಟೇ ಅವರಿಗೆ ದೇವರನ್ನು ಗೊತ್ತಿದ್ರೋ, ದೇವರಿಗೆ ಮೊರೆ ಇಟ್ಟರೂ ಕೂಡ ದೇವರವರ ಮೊರೆಯನ್ನು ಕೇಳುವುದೇ ಇಲ್ಲ. ಏನು ನೋಡಿದರೂ ಕೂಡ ಅವರನ್ನು ದೇವರು ರಕ್ಷಣೆ ಮಾಡುವುದೇ ಇಲ್ಲ. ಉದಾಹರಣೆಗೆ ಈಗ ಪಾಕಿಸ್ತಾನವನ್ನೇ ತೆಗೆದುಕೊಳ್ಳೋಣ. ಮಾಡೋದು ಬರೀ ದಗ, ಮೋಸ, ಅನ್ಯಾಯ. ಇವತ್ತು ಭಾರತ ದೇಶವನ್ನು ನಾಶ ಮಾಡಬೇಕು, ಮುಸ್ಲಿಮ್ಸ್ ರಾಷ್ಟ್ರವನ್ನಾಗಿ ಮಾಡಬೇಕು ಹೋರಾಡ್ತಾರೆ, ಏನೇನೋ ಮಾಡ್ತಾರೆ. ಏನಾದರೂ ಅವರಿಗೆ ಇವತ್ತವರೆಗೆ ಜಯಿಸಕ್ಕಾಗಿದೆ ಇಲ್ಲ. ಇಡೀ ಜಗತ್ತೇ ಇವತ್ತು ಅವರಿಗೆ ವಿರೋಧವಾಗಿದೆ, ಭಿಕ್ಷೆ ಬೇಡಿ ತಿನ್ನೋ ಹಾಗೆ ಮಾಡಿದೆ. ಹಾಗಿದ್ದು ಅದು ದೇವರ ಚಿತ್ತವಲ್ಲ. ಯಾಕೆಂದರೆ ಅವರೊಂದು ಸ್ವಂತ ಒಂದು ಅಭಿಪ್ರಾಯ. ಆದ್ದರಿಂದ ಅವರಿಗೆ ಅಲ್ಲಿ ದೇವರಿಂದ ಉತ್ತರ ಸಿಕ್ಕುವುದೇ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಕೂಡ ಅನೇಕರು ಈ ಮುಸ್ಲಿಮ್ಸ್ ಜನಗಳು ಏನು ಮಾಡ್ತಾರೆ? ಪಾಕಿಸ್ತಾನ ನಂಬಿಕೊಂಡು ಅಯ್ಯೋ ಅವ್ರನ್ನ ಹೊಡಿಬೇಕು, ಇವ್ರನ್ನ ಹೊಡಿಬೇಕು, ಅವ್ರನ್ನ ಕೊಲ್ಲಬೇಕು, ಅಲ್ಲಿ ಬಾಂಬ್ ನಾನಾ ಥರದ ಉಪಾಯಗಳನ್ನ ಮಾಡ್ತಾ ಇದ್ದಾರೆ. ಸಿಕ್ಕಿ ಬೀಳ್ತಾರೆ, ವಧೆ ತಿಂತಾರೆ, ಜೈಲಿಗೆ ಹೋಗ್ತಾ ಇದ್ದಾರೆ, ಪೊಲೀಸ್ನವ್ರ ಕೈಲಿ ಎನ್ಕೌಂಟರ್ ಆಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಕಾರಣ ಅದು ದೇವರ ಚಿಚ್ಚೆ ಅಲ್ಲ. ಆದ್ದರಿಂದ ಅಲ್ಲಿ ಅವರಿಗೆ ಸೋಲು ಬರ್ತಾ ಇದೆ. ಈ ದೇವರು ನಮಗೆ ಸ್ತೋತ್ರ. ಹಾಗೆ ಒಳ್ಳೆ ಕಾರ್ಯಗಳಿಗೆ ಮಾತ್ರ ದೇವರು ಸಹಾಯಕನಾಗಿದ್ದಾನೆ. ಆಗ ವಿರೋಧಿಗಳು ಈಗ ಅವರು ಎಷ್ಟೇ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರು, ಏನಾದರೂ ಒಳ್ಳೇದಾಗ್ತದಾ? ಇಲ್ಲವೇ ಇಲ್ಲ. ಕುರಾನಲ್ಲಿ ನೀವು ಇನ್ನೊಬ್ಬರನ್ನ ಕೊಂದುಬಿಟ್ಟು, ಇನ್ನೊಬ್ಬರನ್ನ ಹಾಳು ಮಾಡಿ, ಇನ್ನೊಬ್ಬರ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಂಡು ವಕ್ಫ್ ಆಸ್ತಿಯಲ್ಲಿ ಮಾಡ್ಕೊಂಡು ಅಲ್ಲ ಏನಾದರೂ ಹೇಳಿದ್ದಾರಾ? ಏನೂ ಇಲ್ಲ. ಅದೇ ರೀತಿ ಇವತ್ತು ಹಿಂದೂಗಳು ಕೂಡ ಇಲ್ಲದ ಸತ್ತ ಅದು ಇದು ಮಾಡಿಕೊಂಡು ಏನು ಮಾಡಿದ್ರು ಯಾರಿಗೇ ಆಗಲಿ ಅನ್ಯಾಯದ ಕೆಲಸಕ್ಕೆ ದೇವರು ಸಹಾಯ ಮಾಡವನೇ ಅಲ್ಲ. ಒಳ್ಳೆ ಕೆಲಸಕ್ಕೆ ಮಾತ್ರ ದೇವರು ಸಹಾಯ ಮಾಡುತ್ತಾರೆ. ಅಂಥ ಕೆಲಸವನ್ನು ಮಾತ್ರ ದೇವರು ಮಾಡಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ವಿರೋಧಿಗಳಿಗೆ ಯಾವಾಗಲೂ ಅಲ್ಲಿ ಜಯ ಸಿಕ್ಕುವುದೇ ಇಲ್ಲ. ಅದು ಕೂಡ ದೇವರಿಂದಲೇ ಆಗುವಂಥ ಕಾರ್ಯ. 43. ಭೂಮಿಯ ಧೂಳನ್ನು ಎಂಬಂತೆ ಅವರನ್ನು ಪುಡಿ ಮಾಡಿದೆನು, ಬೀದಿಯಲ್ಲಿರುವ ಕೆಸರನ್ನು ಎಂಬಂತೆ ಅವರನ್ನು ತುಳಿದೆಸೆದು ಬಿಟ್ಟೆನು. ಯಾರನ್ನು? ಫಿಲಿಸ್ಟಿಯರನ್ನು. ಅವರು ಯಹೂದಿ ಜನಾಂಗದವರು. ಅವರನ್ನು ಪುಡಿ ಮಾಡಿ ಎಸ್ತೇ ಬಿಟ್ಟು ಧೂಳಿನ ಹಾಗೆ ಮಾಡಿಬಿಟ್ಟು ಬರೀ 400 ಜನ, ಅದರಲ್ಲಿ 200 ಜನ ಏನು ಮಾಡಿದ್ರು? ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ ಅಂತ ಒಂದು ಕಡೆ ಹೋಗಿ ಕೂತುಕೊಂಡು ಇದನ್ನು ಹಿಂದಿನ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಬಾಕಿ ಬರೀ 400 ಜನರೊಂದಿಗೆ ಹೋಗಿ ದಾವೀದ ಅರಸನು ಹೋಗಿ ಎಲ್ಲವನ್ನ ಪುಡಿ ನಾಶ ಮಾಡಿದ. ಆಗ ದೇವರ ಸಹಾಯ ಇಲ್ಲದೆ ನಾಶ ಮಾಡ್ಲಿಕ್ಕೆ ಆಗ್ತಿತ್ತು? ಅಷ್ಟೊಂದು ಕಷ್ಟ. ಸಣ್ಣ ಜನಾಂಗವನ್ನು ಕರ್ಕೊಂಡು ಹೋಗಿ ಅಷ್ಟೊಂದು ವಿರೋಧಿಗಳನ್ನ ಸದೆಬಿಡ್ಲಿಕ್ಕೆ ಸಾಧ್ಯವೇ? ಎಂದಿಗೂ ಸಾಧ್ಯ ಇಲ್ಲ. ಅದು ಕೂಡ ದೇವರ ಒಂದು ಆಶೀರ್ವಾದ. ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರ ನಮಗೆ ಸ್ತೋತ್ರ. ಪ್ರತಿ ಒಂದರಲ್ಲಿ ನಮಗೂ ಜಯ ಸಿಕ್ಕುವುದು ಯಾರಿಂದ? ದೇವರಿಂದ. 44. ನನ್ನ ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿದ್ದಿ. ನನ್ನ ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿದ್ದಿ. ನೋಡಿ, ದಾವೀದರಸರಿಗೆ ಯಾರು? ಇಸ್ರೇಲರೇ ವಿರುದ್ಧವಾಗಿ ಬಿದ್ದರು, ಅವರ ಕೈಯಿಂದಲೂ ದಾವೀದರಸರನ್ನ ದೇವರು ತಪ್ಪಿಸಿದ್ರು. ಹಾಗೆ ಇವತ್ತು ನಮ್ಮ ಒಡ ಹುಟ್ಟಿದವರು, ಬಂಧು ಬಳಗ, ಜಾತಿ ಜನಾಂಗಗಳಲ್ಲಿ ಕೂಡ ನಮಗೆ ವಿರೋಧವಾಗಿ ಬಂದರೆ ದೇವರು ಆದುಕೊಂಡವರು ಹೀಗೆ. ಆಗ ದೇವರು ಅವರನ್ನು ತಪ್ಪಿಸಿ ಕಾಪಾಡುವರು. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ಪಾಪ ಪರಿಹಾರ ರಕ್ಷಣೆ ಯಾರಿಂದ? ದೇವರಿಂದಲೇ ಬರುವಂಥದ್ದು. ಇವತ್ತು ಮೀಕಾ 7:5, 6, ಮತ್ತಾಯ 10:34 39 ಆಮೇಲೆ ಲೂಕ 12ನೇ ಅಧ್ಯಾಯ 14ನೇ ಅಧ್ಯಾಯದಲ್ಲಿಯೂ, ಆಮೇಲೆ ಮತ್ತೆ 19ನೇ ಅಧ್ಯಾಯದಲ್ಲಿ ಒಬ್ಬನಿಗೆ ಅವನ ಮನೆಯವರೇ ಕಡು ವೈರಿಗಳಾಗುವರು ಅಂತ ಏನೇನೋ ಮಾಡಕ್ಕೆ ಬರ್ತಾರೆ. ಕಡೆಗೆ ಅವನಿಗೆ ಹಿಂಸೆ ಕೊಡ್ತಾರೆ, ಕೊಲ್ಲಕ್ಕೆ ಬರ್ತಾರೆ, ಏನೇನೋ ಮಾಡ್ತಾರೆ ದೇವರ ಬಳಿಗೆ ಬಂದಿದ್ದಕ್ಕೆ, ಸತ್ಯವನ್ನ ಮಾತಾಡಿದಕ್ಕೆ. ಹಾಗಂಥವ್ರನ್ನ ಯಾರು ರಕ್ಷಣೆ ಮಾಡ್ತಾರೆ? ದೇವರೇ ರಕ್ಷಣೆ ಮಾಡುವವರಾಗಿದ್ದಾರೆ. ಅದಕ್ಕೆ ಹೇಳಿದ್ದು, ನನ್ನ ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿದ್ದಿ, ಮನೆಯವರೇ ವೈರಿಗಳು. ಇದು ಇವತ್ತು ಆಗಾಗ ಹೇಳಿದ ಹಾಗೆ ನನ್ನ ಜೀವಿತದಲ್ಲಿ ಕೂಡ ಬೇಕಾದಷ್ಟು ನಡೆದೋಗಿದೆ. ಆದರೆ ಇಲ್ಲಿವರೆಗೆ ದೇವರೇ ನನ್ನನ್ನು ನಡೆಸ್ತಾ ಬಂದರು. ದೇವರ ನಾಮಕ್ಕೆ ಸ್ತೋತ್ರ. ಜನಾಂಗಗಳಿಗೆ ದೊರೆಯಾಗುವಂತೆ ನನ್ನನ್ನು ಉಳಿಸಿದ್ದಿ. ನೋಡಿ, ಆ ಕುರಿ ಕಾಯುವಂಥ ಮನುಷ್ಯನನ್ನು ಏನು ಮಾಡಿದ್ರು? ಇಡೀ ಇಸ್ರೇಲರಿಗೆ ಅರಸನನ್ನಾಗಿ ಮಾಡಿದ್ರು. ಆಗ ಅದು ಯಾರಾಗಿದ್ದು? ದೇವರಾಗಿದ್ದರು. ದೇವರಿಂದಲೇ ಅದು ಒಂದು ಉನ್ನತ ಸ್ಥಾನಕ್ಕೆ ದಾವೀದ ಬರಲು ಕಾರಣ. ಈಗ ಉದಾಹರಣೆಗೆ
ನಮ್ಮಲ್ಲಿ ಹಿಂದಿನ ಒಂದು ರಾಷ್ಟ್ರಪತಿ ಇದ್ದರು, ಅವರು ಕೂಡ ಕೂಲಿ ಕೆಲಸವನ್ನ ಮಾಡಿದವರೇ. ಟ್ಯಾಕ್ಟ್ರಿಗೆ ಮರಳು ಮಣ್ಣು ಎಲ್ಲ ಹೊತ್ತು ಕೆಲಸ ಮಾಡಿದವರು. ಅವರ ಹೆಸರಿಗೆ ನನಗೆ ಮರೆತು ಹೋಗಿದೆ. ಇತ್ತೀಚೆಗೆ ಅಂದರೆ ಈಗಿರುವ ರಾಷ್ಟ್ರಪತಿಗಿಂತ ಮೊದಲಿದ್ದ ರಾಷ್ಟ್ರಪತಿಯವರು ಕಡೆಗೆ ಅವರು ರಾಷ್ಟ್ರಪತಿಯಾಗಿ ನೇಮಕಗೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಿರುವ ರಾಷ್ಟ್ರಪತಿಗಳ ಪ್ರವಾದಿ ಮುರ್ಮು ಅವರು ಕೂಡ ಅವರ ಜೀವನ ಚರಿತ್ರೆ ಬಹಳ ವಿಶೇಷವಾದದ್ದು. ಇವತ್ತು ನೋಡಿ ನಮ್ಮ ರಾಷ್ಟ್ರಕ್ಕೆ ಉನ್ನತ ಪ್ರಜೆಯಾಗಿ ಮಾರ್ಪಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಮೋದಿಯವರನ್ನ, ಪ್ರಧಾನಮಂತ್ರಿ ಮೋದಿಯವರನ್ನೇ ತೆಗೆದುಕೊಳ್ಳುವ. ಬೀದಿ ಬದಿಯಲ್ಲಿ ಟೀ ಮಾಡಿ ಮಾರ್ತಾ ಇದ್ದ ಮನುಷ್ಯ ಗುಜರಾತ್ ಮುಖ್ಯಮಂತ್ರಿಯಾಗಿಯೂ ಅಲ್ಲಿಂದ ಏನಾಯ್ತು, ಇವತ್ತು ಉನ್ನತ ಪದವಿಗೆ ಪ್ರಧಾನಮಂತ್ರಿಯಾಗಿ ಇಡೀ ಜಗತ್ತಿಗೆ ಇವತ್ತು ಶ್ರೇಷ್ಠವಾದ ಒಂದು ಅಧಿಕಾರಿಯಾಗಿದ್ದಾರೆ, ಒಂದು ಅರಸನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಜಗತ್ತಿಗೆ ಅವರನ್ನು ನೋಡುವಂತಾಗಿದೆ. ಭಾರತ ದೇಶಕ್ಕೆ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾಕೋಬನ ಕೊನೆಯ ಮಗ ಯೋಸೇಫನು ಕೂಡ ನೋಡಿ ಏನ್ ಮಾಡ್ತಾ ಇದ್ದ, ಅವನ ಕಡೆಗೆ ಅವನ ಪರಿಸ್ಥಿತಿ ಏನೆಲ್ಲ ಆಯಿತು. ಲಾಸ್ಟ್ ಇಡೀ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿ ಆಗುವ ಹಾಗೆ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಏನು ಇಲ್ಲದವರನ್ನು ಏರಿದವರನ್ನು ತಗ್ಗಿಸುವನು, ತಗ್ಗಿದವರನ್ನು ಏರಿಸುವನು ಅಂತ ಹೇಳಿ ಅವರಿಗೊಂದು ಘನ ಮಾನ ಪ್ರತಿಯೊಬ್ಬರಿಗೆ ಬರುವಂಥದ್ದು ಒಳ್ಳೆ ರೀತಿಯಲ್ಲಿ ಯಾರಿಂದ? ದೇವರಿಂದಲೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ದೇವರು ನಮಗೆ ಸ್ತೋತ್ರ. ನಾನು ಅರಿಯದ ಜನಾಂಗದವರು ಸಹ ನನಗೆ ಅಧೀನರಾಗುವರು. ದಾವೀದ ಅರಸನಿಗೆ ಯಾರು ಅಂತಲೇ ಗೊತ್ತಿಲ್ಲ, ಅಂಥವರೇ ದಾವೀದ ಅರಸನನ್ನು ಹುಡುಕಿಕೊಂಡು ಬಂದು ದಾವೀದ ಅರಸನಿಗೆ ಅಧೀನರಾದರು. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ಕೂಡ ಒಂದೊಂದು ವೇಳೆ ಅವರ ಹೆಸರು ಹಿಂದೆ ಎಲ್ಲಿ ಪ್ರಖ್ಯಾತವಾಗ್ತಂತಲೇ ಗೊತ್ತಿಲ್ಲ. ಕೆಲವೊಂದು ಗೊತ್ತಿಲ್ಲದ ಜನಾಂಗದವರು ಕೂಡ ಬಂದು ದೇವರು ಆದುಕೊಂಡವರ ಮುಖಾಂತರ ದೇವರ ವಿಷಯವನ್ನ, ನ್ಯಾಯವನ್ನ ಕೇಳುವವರು ಕೂಡ ಆಗಿದ್ದಾರೆ. ಅದು ಕೂಡ ಯಾರಿಂದ? ದೇವರಿಂದಲೇ ಆಗುವಂತ ಕಾರ್ಯಗಳು. 45. ದೇಶಾಂತರದವರು ನನ್ನ ಮುಂದೆ ಮುದುರಿಕೊಳ್ಳುವರು. ದೇಶಾಂತರದವರು ಕಡೆಗೆ ಅವರ ಹೆಸರು ಪ್ರಖ್ಯಾತಗೊಂಡು ಇಡೀ ಮುದುರಿಕೊಳ್ತಾರೆ. ಅಂದ್ರೆ ಅಲ್ಲಿವರೆಗೆ ಅವರನ್ನ ದೇವರು ತಗ್ಗಿಸ್ತಾರೆ. ಇವತ್ತು ನೋಡಿ ಈಗಲೇ ಹೇಳಿದಾಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಷಯವನ್ನ ಕೇಳಿ ಇವತ್ತು ಇಡೀ ಜಗತ್ತೇ ನಿಬ್ಬೆರಗಾಗಿದೆ. ಅವರನ್ನೇ ಬಹಳ ಒಂದು ಚಿತ್ರದಿಂದ ನೋಡುವುದಾಗಿದೆ ಯಾವುದು? ಜಗತ್ತು. ದೇವರ ನಾಮಕ್ಕೆ ಸ್ತೋತ್ರ. ಯಾರಿಂದ ಬಂತದು? ದೇವರಿಂದಲೇ ಬಂದಂತ ಕಾರ್ಯವಾಗಿದೆ. ನನ್ನ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ನನಗೆ ವಿಧೇಯರಾಗುವರು. ನೋಡಿ, ದೇವರಿಂದ ಹಚ್ಕೊಂಡು ದೇವರೇ ಅವರಲ್ಲಿ ಕಾರ್ಯ ಮಾಡಿ ಅವರ ಹೆಸರು ಪ್ರಖ್ಯಾತಗೊಳ್ಳುವಂತೆ ದೇವರು ಮಾಡ್ತಾರೆ. ಅವರ ವಿಷಯವನ್ನು, ಹೆಸರನ್ನು ಕೇಳಿದಾಗಲೇ ಅವರಿಗೆ ವಿಧೇಯರಾಗ್ತಾರೆ. ಅದೆಲ್ಲ ಬರುವಂಥದ್ದು ಘನ ಮಾನ ಕೂಡ ಮನುಷ್ಯರಿಗೆ ಒಳ್ಳೆಯ ರೀತಿಯಲ್ಲಿ ಬರುವಂಥದ್ದು ಯಾರಿಂದ ಆಗಿದೆ? ದೇವರಿಂದಲೇ ಆಗುವಂಥದ್ದು. ಇವತ್ತೊಂದು ಅಧಿಕಾರಿಗಳಿರ್ಬೋದು, ಸಣ್ಣ ಅಧಿಕಾರಿ ಇರ್ಬೋದು, ದೊಡ್ಡ ಅಧಿಕಾರ ಇರ್ಬೋದು. ಹಾಗೆ ಇವತ್ತು ಪ್ರತಿ ಒಂದು ಬರುವಂಥದ್ದು ನ್ಯಾಯ ರೀತಿಯಲ್ಲಿ ಬರುವಂಥದ್ದು ದೇವರಿಂದ. ಉದಾಹರಣೆಗೆ ಇವತ್ತೊಂದು ಚುನಾವಣೆ ಬಂದರೆ ಬಟ್ಟೆ ಕೊಡ್ತಾರೆ, ಮಾಂಸ ಕೊಡ್ತಾರೆ, ಬೇಕಾದ ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸಿಕೊಳ್ತಾರೆ, ಗೆಲ್ತಾರೆ. ಇದು ದೇವರಿಂದ ಆದ ಕಾರ್ಯ ಅಲ್ಲ. ಇದು ಅವರವರ ಲೋಕದಲ್ಲಿ ಒಂದು ದುಷ್ಟಶಕ್ತಿ ಇದ್ದಾನೆ, ಅವನ ಅಧಿಕಾರ, ಸೈತಾನ ಕಾರ್ಯಗಳು, ಪಾಪದಿಂದ ತುಂಬಿದ ಇದು ಸಿಕ್ಕುವಂತ ದೇವರಿಂದ ಬರುವಂತ ಜಯವಲ್ಲ. ನಿಜವಾಗಿಯೂ ಇವತ್ತೊಂದು ಚುನಾವಣೆಯಲ್ಲಿ ಕೂಡ ಇದನ್ನು ಧರ್ಮೋಪದೇಶಕಾಂಡದಲ್ಲಿ ನೋಡುವಾಗ ಇವತ್ತು ಪಂಚಾಯಿತಿಯಿಂದ ರಾಷ್ಟ್ರಪತಿವರೆಗೆ ಪ್ರತಿ ಒಂದು ಕಾರ್ಯ ದೇವರಿಂದಲೇ ನೇಮಕವಾದದ್ದು. ಮೋಶೆಯ ಮಾವ ಇತ್ರೋನನು ಆ ವಿಷಯವನ್ನ ಮೋಶೆಗೆ ತಿಳಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಧರ್ಮೋಪದೇಶಕಾಂಡದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಇದನ್ನು ಕೂಡ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಏನೂ ಇಲ್ಲದೆ ದೇವರಲ್ಲಿ ಮನುಷ್ಯರಲ್ಲಿ ಬರೀ ಮತವನ್ನ ಕೇಳಿ, ಏನೂ ಖರ್ಚು ಮಾಡದೆ ಮತವನ್ನ ಕೇಳಿ ಯಾರು ಜಯಶಾಲಿ ಆಗ್ತಾರೋ, ಜಯಶಾಲಿ ಆದ್ಮೇಲೆ ಒಳ್ಳೆ ಕೆಲಸವನ್ನ ಇವತ್ತು ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ತಾರೋ, ಒಳ್ಳೆ ಕೆಲಸವನ್ನ ಮಾಡ್ತಾರೋ ಅವರು ನಿಜವಾಗಿ ದೇವರಿಂದ ಆಯ್ಕೆಯಾದವರು. ಉದಾಹರಣೆಗೆ ಇವತ್ತಾಗಲೇ ಹೇಳಿದಾಗೆ ನೋಡಿ, ಅದೊಂದು ರಾಷ್ಟ್ರಪತಿ, ಈಗ ಪ್ರವಾದಿ ಮುರ್ಮು ಅವರು, ಇವರೆಲ್ಲ ಯಾರಿಂದ ಆಯ್ಕೆಯಾದರು? ದೇವರಿಂದಲೇ ಆಯ್ಕೆಯಾದರು. ಪ್ರಧಾನಿ ನರೇಂದ್ರ ಮೋದಿ ಯಾರಿಂದ ಆಯ್ಕೆಯಾದವರು? ದೇವರಿಂದ ಆಯ್ಕೆಯಾದರು. ಅವರು ಯಾರಿಂದಲೂ ಕೊಳ್ಳೆ ಹೊಡೆದಿಲ್ಲ, ಏನೂ ಮಾಡಲಿಲ್ಲ, ₹1 ಕೂಡ ಇತರರ ಹಣ ತಿಂದಿಲ್ಲ ಅಂತ ಕೊರೋನಾವನ್ನೇ ನಿಭಾಯಿಸಿಕೊಂಡು ಬಂದರು. ಇವತ್ತು ಕೂಡ ಏನು ಭಾರತವನ್ನು ಲೂಟಿ ಮಾಡಲಿಕ್ಕೆ ನೋಡಲಿಲ್ಲ. ಇವತ್ತು ಭಾರತ ಇಷ್ಟರ ಮಟ್ಟಿಗೆ ಉದ್ಧಾರ ಆಯ್ತಂದ್ರೆ ಕಾರಣ ನರೇಂದ್ರ ಮೋದಿಯವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಮುಸ್ಲಿಮ್ಸರಲ್ಲಿ ಕೂಡ ನಾವು ಅನೇಕರನ್ನ ನೋಡ್ಬೋದು. ಉದಾಹರಣೆಗೆ
ಫಕ್ರುದ್ದೀನ್ ಅಲಿ ಅಹಮದ್ ರಾಷ್ಟ್ರಪತಿಯಾಗಿದ್ರು. ಅವರು ದೇವರಿಂದ ಆಯ್ಕೆಯಾದರು. ಅಬ್ದುಲ್ ನಜೀರ್ ಸಾಬ್ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ ಸಣ್ಣ ನೀರಾವರಿ ಖಾತೆ ಅವರೇ ಈ ಬೋರ್ವೆಲ್ ಅನ್ನ ತಂದವರು ಅಬ್ದುಲ್ ನಜೀರ್ ಸಾಬ್ ಅವರು. ನೋಡಿ, ಇಂಥವ್ರು ಅನೇಕ ಮುಸ್ಲಿಮ್ಸ್ ಅವರಲ್ಲಿ ಕೂಡ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ಇವರೆಲ್ಲ ಯಾರವರೆಲ್ಲ ಏನ್ ಮಾಡಿದ್ದಾರೆ? ನಿಜವಾಗ್ಲೂ ದೇವರಿಂದ ಆಯ್ಕೆಯಾದವರು. ಇದನ್ನು ಪಹಲ್ಗಾಮ್ ಚರಿತ್ರೆ ನಡೆಯುವಾಗ ನೋಡಿ, ಅಲ್ಲಿ 2 ಮುಸ್ಲಿಮ್ಸ್ ಅವರು ಹಿಂದೂ ಸಹೋದರಿಯನ್ನ ಮಕ್ಕಳನ್ನ ತಗೊಬಂದಲ್ಲಿ ಹೊರಗಡೆ ಬಿಟ್ರು. ಆಗ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ದೇವರನ್ನ ಕರ್ಕೊಂಡು, ನೋಡಿ ನಿಜವಾಗ್ಲೂ ಅವರು ದೇವರಿಂದ ಆಯ್ಕೆಯಾದವರು. ಇನ್ನೊಬ್ಬ ಕುದುರೆ ಮೇಲೆ ಜನ ಸಾಗಿಸ್ತಾ ಇದ್ದವನು ಕಾಶ್ಮೀರದಿಂದ ಪಹಲ್ಗಾಮಿಗೆ ಒಬ್ಬ ಉಗ್ರ ಅಲ್ಲಿ ಬಂದೂಕು ಹಿಡಿದಾಗ, ಬಂದೂಕನ್ನು ಹೋಗಿ ಹಿಡಿದಾಗ ಉಗ್ರ ಏನ್ ಮಾಡ್ದ? ಈ ಮುಸ್ಲಿಮ್ಸ್ ಅನ್ನೇ ಕೊಂದ. ನೋಡಿ, ಅಲ್ಲಿ ರಕ್ಷಣೆಗೆ ಬಂದ. ಆಗ ಇತರರಿಗಾಗಿ ಅಲ್ಲಿ ಏನಾಯ್ತು? ಆ ಒಂದು ಮುಸ್ಲಿಂ ಸಹೋದರ ಪ್ರಾಣಕ್ಕೆ ಪ್ರಾಣವನ್ನೇ ಕೊಟ್ಟ. ಇದು ದೇವರಿಂದ ಆಯ್ಕೆಯಾದ ಜನಗಳು. ದೇವರ ನಮಗೆ ಸ್ತೋತ್ರವಾಗಲಿ. ಇದು ಇವತ್ತು ಇಸ್ಲಾಂ. ಬಾಕಿ ಒಬ್ಬನ ಕೊಳ್ಳು, ಮಾಡು, ಹೊಡಿ, ಯುದ್ಧ ಮಾಡು, ಆ ಜಾತಿ ಈ ಜಾತಿ, ಇದು ಇಸ್ಲಾಂ ಅಲ್ಲವೇ ಅಲ್ಲ. ಸರಿಯಾಗಿ ಕುರಾನಲ್ಲಿ ಯಾರು ವಿರೋಧ ಆದ್ರೆ ಇವತ್ತು ಎಲ್ಲವೂ ದೇವರ ಕಡೆಗೆ ನಡೆಸುವಂತದ್ದು ಆಗಿದೆ. ದೇವರ ನಮಗೆ ಸ್ತೋತ್ರ. ಹಾಗೆ ಒಳ್ಳೆ ಕಾರ್ಯಗಳು ಪ್ರತಿ ಒಂದು ನಡೆಯುವುದು ಯಾರಿಂದ? ದೇವರಿಂದ ಬರುವಂತ ಧೈರ್ಯಗೊಂಡಿದವರಾಗಿ ತಮ್ಮ ತಮ್ಮ ಕೋಟೆಗಳಿಂದ ನಡಗುತ್ತಾ ಬರುವರು. ದೇವರ ನಮಗೆ ಸ್ತೋತ್ರ. ಯಾವಾಗ ಅವರು ಈ ವಿರೋಧಿಗಳು ಬರ್ತಾರೋ, ದೇವರು ಆದುಕೊಂಡವ್ರ ಪಕ್ಕ ತಗೊಂಡ ಖಂಡಿತವಾಗಿ ಅವರು ಶರಣಾಗುವಂತೆ ಮಾಡೇ ಮಾಡ್ತಾರೆ. ಕಡೆಗೆ ಅವರು ಎಂಥ ಧೈರ್ಯಶಾಲಿಗಳು, ಎಂಥವರಾದರೂ ಕೋಟೆ ನಡುಗುತ್ತಾ ಹೊರಗಡೆ ಬರಬೇಕು. ವಿರೋಧಿಗಳು ಶರಣಾಗಲೇ ಬೇಕು. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ಯಾರಾದರೂ ವಿರೋಧ ಮಾತಾಡುವುದಾದ್ರೆ, ಮಾಡಿದ್ದಾದ್ರೆ ಖಂಡಿತವಾಗಿ ಅವ್ರು ಏನಾಗ್ತಾರೆ? ನಡುಗುತ್ತಾ ಕಡೆಗೆ ಶರಣಾಗುವಂತೆ ಮಾಡ್ತಾರೆ. ಅಯ್ಯೋ, ಅವರ ವಿಷಯ ಮಾತಾಡೋದು ಬೇಡಪ್ಪ, ಅವರ ದೇವರೇ ಇದ್ದಾರೆ, ಅವರೊಂದಿಗೆ ನಾವು ಜಯಿಸಕ್ಕಾಗೋದಿಲ್ಲ, ಎಷ್ಟು ಧೈರ್ಯದಲ್ಲಿದ್ದಾರೆ, ಅದು ಅಲ್ಲದಷ್ಟು ಶಾಂತಿ ಸಮಾಧಾನದಲ್ಲಿದ್ದಾರೆ, ಯಾವ ರೀತಿ ಉತ್ತರವನ್ನ ಕೊಡ್ತಾ ಇದ್ದಾರೆ, ಅವರ ನಡೆ ನುಡಿ ಕ್ರಿಯೆಗಳು ಹೇಗೆ ನೋಡಿ ಅಂತೇಳಿ ಪ್ರತಿ ಒಂದು ಕೂಡ ಅಲ್ಲಿ ವಿರೋಧಿಗಳು ಶರಣಾಗಿ ಆಗ್ತಾರೆ. ನಡುಗುವಂತೆ ದೇವರು ಮಾಡಿಯೇ ಮಾಡ್ತಾರೆ. ಇದು ಇವತ್ತು ನಾನು ಇರುವ ಸ್ಥಳದಲ್ಲಿ ಕೂಡ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಮಗೆ ಸ್ತೋತ್ರ. ಹಾಗೆ 47ನೇ ವಚನ, ಯೆಹೋವನು ಚೈತನ್ಯ ಸ್ವರೂಪನು, ನನ್ನ ಶರಣನಿಗೆ ಸ್ತೋತ್ರ. ದೇವರು ಏನಾಗಿದ್ದಾರೆ? ಚೈತನ್ಯ ಸ್ವರೂಪ. ಅವರಿಗೆ ಯಾವುದೇ ರೂಪವಿಲ್ಲ, ಬರೀ ವಾಣಿ, ಶಬ್ದ, ಅಗ್ನಿಸ್ತಂಭ, ಮೇಘಸ್ತಂಭವಾಗಿದ್ದಾರೆ. ಕಣ್ಣಿಗೆ ಕಾಣದಂತ ಒಂದು ಶಕ್ತಿಯಾಗಿದ್ದಾರೆ, ಚೈತನ್ಯ ಸ್ವರೂಪ. ಹಾಗೆ ಮನುಷ್ಯನ ಅವತಾರ ಮಾತ್ರ ಎತ್ತಿ ಬಂದರು, ವಾಪಸ್ಸು ಏರಿ ಹೋದ್ರು. ಇದು ಎಲ್ಲ ಗ್ರಂಥಗಳು ಇವತ್ತು ಬೈಬಲಲ್ಲಿ ಇದೆ, ವೇದಗಳಲ್ಲಿ ಇದೆ, ಕುರಾನಲ್ಲಿ ಕೂಡ ಇದೇ ವಿಷಯಗಳು ಇವೆ. ಬಂದ್ರು ಹೋದ್ರು, ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯಲ್ಲಿ. ಅದು ಎಲ್ಲ ಗ್ರಂಥಗಳನ್ನ ಸರಿಯಾಗಿ ತಿಳಿದಾಗ ಮಾತ್ರ ಗೊತ್ತಾಗುವುದು. ಹಾಗೆ ನನ್ನ ಶರಣನಿಗೆ ಸ್ತೋತ್ರ. ನಮ್ಮ ನಿಜವಾದ ಶರಣ, ಬುದ್ಧಿವಾದ ಹೇಳೋರು, ತಿಳುವಳಿಕೆ ಹೇಳೋರು, ಸರಿಯಾದ ರೀತಿ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಆಶ್ರಯಗಿರಿಯಾಗಿರುವ ದೇವರಿಗೆ ಕೊಂಡಾಟ. ನೋಡಿ, ಮತ್ತೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಆಶ್ರಯಗಿರಿ, ನಮ್ಮನ್ನು ವೈರಿಗಳಿಂದಲೂ ಎಲ್ಲ ಕಷ್ಟ, ಸಂಕಟ, ದುಃಖ, ಮರಣದ ಪಾಶದಿಂದ ನಮ್ಮನ್ನು ತಪ್ಪಿಸೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗೆ ಎಲ್ಲ ರೀತಿಯಲ್ಲೂ ತಪ್ಪಿಸ್ತಾರಂತ ಅಲ್ಲಿಂದ ಪ್ರಶ್ನೆ ಬರ್ತದೆ. ಆಗ ಅನೇಕರು ಇವತ್ತು ಬಹಳ ಶಿಕ್ಷೆಯಲ್ಲಿ ದೇವರನ್ನು ಅರಿತವ್ರೆ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಬಹಳ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಇರ್ತದೆ, ಆಕ್ಸಿಡೆಂಟ್ ಆಗ್ತದೆ, ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾ ಇವೆ. ಇದು ಯಾಕೆ ಅಂತ ಒಂದು ಪ್ರಶ್ನೆ ಬರಬಹುದು. ಎಲ್ಲವನ್ನ ಅರಿತುಕೊಂಡು ಮತ್ತೆ ದೇವರಿಗೆ ವಿರುದ್ಧವಾಗಿ ಹೋದ್ರೆ ಖಂಡಿತವಾಗಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದು ಯಾಕೆಂತಂದ್ರೆ ನಮ್ಮ ಬೈಬಲಲ್ಲಿ ಕೂಡ ಇಬ್ರಿ 6ನೇ ಅಧ್ಯಾಯ 4ರಿಂದ 8 ಬಹಳಷ್ಟು ವಾಕ್ಯಗಳಿವೆ. ದೇವರು ದರ್ಶನ ಕೊಟ್ಟ ಮೇಲೆ ತಿಳಿದು ತಪ್ಪು ಮಾಡಿದಾಗ ಅವ್ರು ಎಷ್ಟೇ ಪ್ರಾರ್ಥನೆ ಮಾಡಿರ್ಲಿ, ಎಷ್ಟೇ ಮಸೀದಿಗೆ ಹೋಗ್ಲಿ, ಎಷ್ಟೇ ದೇವಸ್ಥಾನಕ್ಕೆ ಹೋಗ್ಲಿ, ಏನೇ ಮಾಡಿದ್ರು ಕೂಡ, ಎಷ್ಟೇ ಪೂಜೆ ಪುಸ್ಕಾರ ಮಾಯಾ ಮಂತ್ರ ಮಾಡ್ಲಿ, ಎಲ್ಲಿ ಹೋಗ್ಲಿ, ತಲೆ ಬೋಳಿಸ್ಲಿ, ಎಷ್ಟೆಷ್ಟು ಲಕ್ಷ ಲಕ್ಷ ಕೊಟ್ಟು ಪೂಜೆ ಮಾಡಿಸ್ಲಿ, ಏನು ನಡೆಯುವುದಿಲ್ಲ. ದೇವರ ನಮಗೆ ಸ್ತೋತ್ರ. ದೇವರನ್ನು ಅರಿತುಕೊಂಡ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಿದಾಗ ಮಾತ್ರ ಅಲ್ಲಿ ದೇವರಿಗೆ ಅದು ನಾವು ಬಹಳ ಶಾಂತಿ ಸಮಾಧಾನ ನಮಗೆ. ಅಂಥವರಿಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. ಮತ್ತು ತಪ್ಪು ಮಾಡ್ಕೊಂಡು ಹೋದಾಗ ಅದೇ 10 ದಶಾಜ್ಞೆಗಳು ಖಂಡಿತ. ಈ ಉದಾಹರಣೆಗೆ ಒಂದೇ ಒಂದು
ನಾವು ಸತ್ಯ ದೇವರನ್ನ ಅರಿತುಕೊಂಡಾಗ ದೇವರಿಗೆ ರೂಪವಿಲ್ಲ, ಅವರೊಂದು ಶಕ್ತಿಯಾಗಿದ್ದಾರೆ. ಎಲ್ಲ ಗ್ರಂಥಗಳಲ್ಲಿ ಓದಿ ತಿಳ್ಕೊಂಡು ಅದು ಬಿಟ್ಟು ಪುನಃ ಆ ಬೊಂಬೆ ಈ ಬೊಂಬೆ, ಆ ವಿಗ್ರಹ ಈ ವಿಗ್ರಹ, ಆ ದೇವ್ರ ಹತ್ರ ಈ ದೇವ್ರ ಹತ್ರ ಏನೆಲ್ಲ ವಾಹನಗಳನ್ನ ಮಾಡ್ಕೊಂಡು ಹೋಗುವಂಥದ್ದು, ತಲೆ ಬೋಳಿಸುವಂಥದ್ದು, ಎಷ್ಟೋ ಸಾವಿರ ಕೊಟ್ಟು ಪೂಜೆ ಮಾಡುವಂಥದ್ದು, ಪ್ರಸಾದ ತಕೊಂಡು ಬರುವಂಥದ್ದು, ಏನಾದರೂ ಉಳಿಗಳ ಇದೆಯೋ, ಯಾರಾದರೂ ಹೋಗಿ ಒಳ್ಳೇದಾಗಿದೆಯೋ, ಬರುವಾಗ ವಾಹನಗಳು ಏನೋ ಆಗ್ತವೆ, ಇಲ್ಲಂದ್ರೆ ಕಡೆಯಲ್ಲಿ ಭೂಕಂಪ ಸುನಾಮಿ, ಎಲ್ಲ ದೇವಸ್ಥಾನಗಳು ಮಸೀದಿಗಳು ಪ್ರತಿ ಚರ್ಚ್ಗಳು ಪ್ರತಿ ಒಂದು ನೀರಲ್ಲಿ ಕೊಚ್ಚಿ ಹೋಗ್ತಾ ಇವೆ. ಯಾಕೆ ಕೊಚ್ಚಿ ಹೋಗ್ತಾ ಇವೆ? ನಿಜವಾಗಿ ದೇವರು ಹೇಳಿದ್ದು, ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ. ಆಗ ಪ್ರಾರ್ಥನೆಗೆ ಒಂದು ಸ್ಥಳ ಬೇಕು, ಬೇಡ ತಕ್ಕ ಮಟ್ಟಿಗೆ ಬೇಕು. ಆದರೆ ಇವತ್ತು ಅಪಪ್ರಚಾರ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ ಅಲ್ಲಿ ರಕ್ಷಣೆ ಇಲ್ಲ, ಅದುವೇ ಬರುವಂತ ಶಿಕ್ಷೆ. ಆದ್ರೆ ವಾಕ್ಯಕ್ಕೆ ವಿಧೇಯರಾಗಿ ಯಾರು ಜೀವಿಸ್ತಾರೋ, ಯಾರನ್ನ ದೇವರು ಆಯ್ಕೆ ಮಾಡ್ಕೊಳ್ತಾರೋ ಅವರು ಮಾತ್ರ ಸರಿಯಾಗಿ ಜೀವಿಸ್ತಾರೆ. ಅಂಥವರಿಗೆ ಮಾತ್ರ ಆಶ್ರಯ ದುರ್ಗ. ಇದು ಕೀರ್ತನೆ 91ರಲ್ಲಿ ಕೂಡ ರಕ್ಷಣೆಯ ವಾಗ್ದಾನದಲ್ಲಿ ಬಹಳ ಚೆನ್ನಾಗಿ ನಾವು ಇದನ್ನ ತಿಳಿದುಕೊಳ್ಳಬಹುದು. ಅದಕ್ಕಾಗಿ ಯಾರಿಗೆ ದೇವರು ಇವತ್ತು ಆಶ್ರಯವಾಗಿದ್ದಾರೋ ದೇವರನ್ನ ಕೊಂಡಾಡಬೇಕು, ಸ್ತೋತ್ರವನ್ನ ಸಲ್ಲಿಸಬೇಕು ಅಂತ ಇದರ ಅರ್ಥ. 48, ಆತನು ತನ್ನ ಶತ್ರುಗಳಿಗೆ ಪ್ರತಿದಂಡನೆ ಮಾಡುವ ದೇವರು, ಜನಾಂಗಗಳನ್ನು ನನಗೆ ಅಧೀನಪಡಿಸುತ್ತಾನೆ. ನೋಡಿ, ಇದನ್ನೇ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದು. ಆತನು ತನ್ನ ಶತ್ರುಗಳಿಗೆ ಪ್ರತಿದಂಡನೆ ಮಾಡುವ ದೇವರು. ದೇವರನ್ನು ಅರಿತು ವಿರುದ್ಧವಾಗಿ ಹೋದ್ರೆ ಅವರು ಕೂಡ ಅಲ್ಲಿ ಏನಾಗಿದ್ದಾರೆ? ಶತ್ರುಗಳೇ ಆಗಿದ್ದಾರೆ. ನಾವು ವಿಶ್ವಾಸಿ, ನನಗೆ ಬೈಬಲ್ ಗೊತ್ತಿದೆ, ವೇದ ಗೊತ್ತಿದೆ, ಮಹಾಭಾರತ ಗೊತ್ತಿದೆ, ಭಗವದ್ಗೀತೆ ಗೊತ್ತಿದೆ, ಕುರಾನ್ ಗೊತ್ತಿದೆ, ಅಥವಾ ಎಲ್ಲ ಪುರಾಣಗಳು ಗೊತ್ತಿವೆ ಅಂತ ಹೇಳಿ ಪ್ರಯೋಜನ ಇಲ್ಲ. ದೇವರ ದರ್ಶನ ಅಂದರೆ ದೇವರನ್ನು ಇತರರ ಮೂಲಕ ತಿಳಿಯಪಡಿಸುವುದು. ಗ್ರಂಥಗಳ ಮೂಲಕ ಓದಿ ತಿಳಿಯುವಂತೆ ದೇವರು ಆಶೀರ್ವಾದ ಮಾಡ್ತಾರೆ. ಆಗ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರು ಪ್ರತಿಯೊಬ್ಬರಲ್ಲಿ ಶತ್ರುಗಳೇ. ದೇವರನ್ನು ಅರಿಯದವರು ಎಂತೂ ಶತ್ರುಗಳೇ, ಅವರಿಗೆ ಗೊತ್ತಿಲ್ಲ. ಅವರಲ್ಲಿ ಕೆಲವರನ್ನು ಆರಿಸಿಕೊಳ್ತಾರೆ. ಹಾಗೆ ಅರಿತವರಲ್ಲಿ ಬಹಳ ವಿಶೇಷ. ಮತ್ತೆ ತಿರುಗಿ ಹೋದರೆ ಅವರು ದೊಡ್ಡ ಶತ್ರುಗಳು. ದೇವರ ನಾಮಕ್ಕೆ ಸ್ತೋತ್ರ. ಇದು ಬೈಬಲಲ್ಲಿ ಯಾಕೋಬನ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ಎಲ್ಲ ಆಜ್ಞೆಗಳಿಗೆ ವಿಧೇಯರಾಗಬಹುದು, ಒಂದು ಆಜ್ಞೆಗೆ ತಪ್ಪಿ ಹೋದರೆ ಖಂಡಿತ ನಿನ್ನ ಪರಲೋಕ ಕಾಣಕ್ಕೆ ಆಗುವುದೇ ಇಲ್ಲ. ಬಹಳ ಎಚ್ಚರ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ ಏನ್ ಮಾಡ್ತಾರೆ? ಪ್ರತಿಯೊಂದು ಶತ್ರುಗಳಿಗೂ ಕೂಡ ದೇವರು, ಅದುವೇ ಇವತ್ತು ನಾನು ಪಾಸ್ಟರು, ನಾನು ಫಾದರು, ನಾನು ಮಠಾಧೀಶ, ನಾನು ಸ್ವಾಮೀಜಿ, ನಾನು ಮೈಲಾರು, ನಾನು ಮತ್ತೆ ಇನ್ನು ಬ್ರಾಹ್ಮಣ ಅಂತ ಹೇಳಿ ಪ್ರಯೋಜನ ಇಲ್ಲವೇ ಇಲ್ಲ. ಇವರಿಗೆಲ್ಲ ಬರುವಂತ ಕಾಯಿಲೆಗಳು ಪ್ರತಿಯೊಬ್ಬರು, ಉದಾಹರಣೆಗೆ ನನಗೆ ಅದನ್ನ ನಾನೇ ತಗೊಂಡು ಎಷ್ಟೋ ಸಲ ಶಿಕ್ಷೆಯನ್ನು ಅನುಭವಿಸಿದ್ದೇನೆ ನಾನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ವಿರೋಧಿಗಳಿಗೆ ತಕ್ಕಾದ ಶಿಕ್ಷೆಯನ್ನು ದೇವರು ಕೊಟ್ಟೇ ಕೊಡ್ತಾನೆ. ಹಾಗೆ ದೇವರಿಂದ ಆದುಕೊಂಡವರು, ನಾವು ಪ್ರಾರ್ಥನೆ ಮಾಡೋರು, ದಾನ ಧರ್ಮ ಮಾಡೋರು, ಹಲ್ಲೆಲೂಯಾ ಹೇಳೋರು, ಮಸೀದಿಗೆ ಹೋಗೋರು, ದೇವಸ್ಥಾನಕ್ಕೆ ಹೋಗೋರು, ಚರ್ಚಿಗೆ ಹೋಗೋರು ಅಂತ ಹೇಳಿ ಅನ್ಯಾಯ ಮಾಡಿದರೆ ಯಾರನ್ನು ಸಹಿಸುವುದಿಲ್ಲ ದೇವರು ಒಬ್ಬನೇ. ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳಿವೆ ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರ. ಜನಾಂಗಗಳನ್ನು ನನಗೆ ಅಧೀನಪಡಿಸುತ್ತಾನೆ. ವಿರೋಧಿಗಳನ್ನು ಖಂಡಿತವಾಗಿ ಹಿಂದೆ ಕೂಡ ನೋಡಿದಾಗ ಅವರು ಬಂದು ಶರಣಾಗುವಂತೆ ಮಾಡೇ ಮಾಡ್ತಾರೆ. 90, ಶತ್ರುಗಳಿಂದ ನನ್ನನ್ನು ಬಿಡಿಸುವಾತನೇ. ನೋಡಿ, ಶತ್ರುಗಳು ಬಂದು ಮುತ್ತಿಕೊಂಡ್ರು ಕೂಡ ಅಂಥವ್ರ ಕೈಯಿಂದ ಏನ್ ಮಾಡ್ತಾರೆ? ದೇವರು ಆದುಕೊಂಡವರನ್ನ ಬಿಡಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ನನಗೆ ಕೂಡ ಒಂದು ಸಮಯದಲ್ಲಿ ಬಹಳ ಶತ್ರುಗಳಿದ್ರು, ಏನೇನು ಆಗ್ಬೇಕಾಗಿತ್ತು ನನಗಾಗಿ ಹರಿಕೆ ಹಾಡು ಹೇಳಿದ್ರು, ಏನೇನೋ ಮಾಡಿದ್ರು, ಹೊಡಿಬೇಕು ಬಡಿಬೇಕು ಏನೇ ಮಾಡಬೇಕು ಅಂತೇಳಿ. ಆದ್ರೆ ಏನ್ ಮಾಡೋಕ್ಕೂ ಆಗಿಲ್ಲ. ದೇವರು ಇಲ್ಲಿವರೆಗೆ ರಕ್ಷಿಸಿದ್ದಾರೆ, ಇನ್ನು ಮುಂದೆಯೂ ನನ್ನ ರಕ್ಷಿಸುವರು ದೇವರೇ ಆಗಿದ್ದಾರೆ. ಹಾಗಾದ್ರೆ ಸಹಾಯ ಯಾರದು? ದೇವರಿಂದ. ನಾನು ಅವನ ಜೊತೆ ಜಗಳ ಆಡಿದೆ, ನಾನು ಹೊಡೆದಾಟ ಮಾಡಿದೆ, ನಾನು ಬೈದೆ, ನನಗೆ ಎದುರಿ ಓಡಿದ, ಇದೆಲ್ಲ ಯಾವಾಗಲೂ ಬರಬಾರ್ದು. ದೇವರೊಂದಿಗೆ ನಾವು ಜೀವಿಸುವಾಗ ನಮಗೆ ಬರುವಂತ ಜಯ ದೇವರಿಂದ. ನೀನು ನನ್ನನ್ನು ನನ್ನ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸುತ್ತೀ. ನೋಡಿ, ಆಮೇಲೆ ಏನ್ ಮಾಡ್ತಾರೆ? ಯಾರು ವಿರೋಧಿಗಳು ಬರ್ತಾರೋ ಅವರಿಂದ ಉನ್ನತ ಮಟ್ಟದಲ್ಲಿ ಏರಿ ಅವರೇ ಯೋಚನೆ ಮಾಡೋ ಹಾಗೆ ಮಾಡ್ತಾರಂತೆ ದೇವ್ರು. ಅಯ್ಯೋ, ಒಂದು ಟೈಮಲ್ಲಿ ಹೀಗಿದ್ದ, ನಾವು ಇವನು ಹೊಡೆದೆವು, ಬಡ್ದೆವು, ಬೈದೆವು, ಹೀಯಾಳಿಸಿದೆವು, ಇವತ್ತು ಉನ್ನತ ಸ್ಥಾನದಲ್ಲಿ ಈ ಮಟ್ಟಕ್ಕೆ ಏರ್ತಾ ಇದ್ದಾನಲ್ಲಪ್ಪ, ಯಾವ ರೀತಿ ಇದ್ದಾನೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನನ್ನನ್ನು ದೇವರು ನಿಲ್ಲಿಸಿದ ಊರಲ್ಲೇ ಇವತ್ತು ಎಲ್ಲ ಕಣ್ಣುಗಳು ನನ್ನನ್ನು ನೋಡೋರಾಗಿದ್ದಾರೆ. ಅಯ್ಯೋ, ಇಲ್ಲಿ ಕೆಲಸಕ್ಕೆ ಹೋಗೋದಿಲ್ಲ, ಏನು ಮಾಡೋದಿಲ್ಲ ಅಂತ ಒಂದು ಜನತಾ ಮನೆಯಲ್ಲಿ ಇಷ್ಟು ತಾನೇ ತಗ್ಗಿಸಿಕೊಂಡು ವಾಸ ಮಾಡ್ತಾ ಇದ್ದಾನೆ, ಎಲ್ಲ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಇಷ್ಟೊಂದು ಕ್ಲೀನ್ ಆಗಿ, ಇಷ್ಟು ವಯಸ್ಸಲ್ಲಿ ಕೂಡ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಇಷ್ಟೊಂದು ಚೆನ್ನಾಗಿದ್ದಾನೆ, ಯಾರಿಗೂ ಹೆದರೋದಿಲ್ಲ, ಮಾತಿಗೆ ಉತ್ತರ ಕೊಡಕ್ ಆಗುವುದಿಲ್ಲ,
ಬಹಳ ಮಾತಾಡ್ತಾನಪ್ಪ ಅಂತೇಳಿ ಇವತ್ತು ಜನಗಳು ಮಾತಾಡಕ್ಕೆ ಹೆದರ್ತಾರೆ. ಇವತ್ತು ಇಡೀ ಊರೇ ಆಗ ಇದು ಯಾರಿಂದ ಬಂತು ನನಗೆ ಆ ಜಯ? ದೇವರಿಂದ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಪ್ರತಿಯೊಬ್ಬರು ಕೂಡ ದೇವರು ಆದುಕೊಂಡವರನ್ನ ದೇವರೇ ನಡೆಸ್ತಾ ಇದ್ದಾರೆ ಅಂತ ಇದರ ಅರ್ಥ. ಬಲಾತ್ಕಾರಗಳಿಂದ ನನ್ನನ್ನು ರಕ್ಷಿಸಿದ್ದಿ. ಒಬ್ಬೊಬ್ಬರು ಬಲಾತ್ಕಾರ ಮಾಡಿ ನಮ್ಮನ್ನ ಏನೇನೋ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಅಂಥವರಿಂದಲೂ ದೇವರು ರಕ್ಷಿಸ್ತಾರೆ. ದೇವರೇ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 50ನೇ ವಚನ. ಈ ಕಾರಣದಿಂದ ಯೆಹೋವನೇ, ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು. ನೋಡಿ, ಅಂಥವ್ರನ್ನು ದೇವರು ಆರಿಸಿಕೊಂಡು ಬೇರೆಯವರ ಮಧ್ಯದಲ್ಲಿ ದೇವರ ಸತ್ಯ ಸುವಾರ್ತೆಯನ್ನು ಸಾರುವಂತೆ, ದೇವರ ಪರವಾಗಿ ಸಾಕ್ಷಿ ಕೊಡುವಂತೆ, ಎಲ್ಲವನ್ನ ತಿಳಿಸುವಂತೆ, ದೇವರ ವಿಷಯವಾಗಿ ಸಾಕ್ಷಿ ಕೊಡುವಂತೆ ಕೂಡ ದೇವರು ಬರಮಾಡುವುದು ಯಾರಲ್ಲಿ? ದೇವರು ಆರಿಸಿಕೊಂಡವರ ಬಾಯಿಯಲ್ಲಿ. ಅದಕ್ಕೆ ದೇವರು ಅಂಥವ್ರನ್ನ ಆರಿಸಿಕೊಳ್ತಾರೆ. ಉದಾಹರಣೆಗೆ, ಹಿಂದೆ ನಾನು ಕೂಡ ದೇವರಿಗೆ ವಿರೋಧಿಯಾಗಿದ್ದೆ, ಎಲ್ಲ ಲೋಕದ ವಿಷಯದಲ್ಲೇ ಇದ್ದವನು ನಾನು. ಆದರೆ ಇವತ್ತು ಸತ್ಯ ದೇವರೇ ನನಗೆ ದರ್ಶನವನ್ನು ಕೊಟ್ಟು ಇವತ್ತು ನನ್ನ ಬಾಯಿಯಲ್ಲಿ ಸತ್ಯ ಸುವಾರ್ತೆ ಬರುವಾಗೆ, ದೇವರ ಪರವಾಗಿ ಸಾಕ್ಷಿ ಕೊಡುವಾಗೆ, ಎಲ್ಲರ ಬಳಿ ಇವತ್ತು ಎಲ್ಲ ಗ್ರಂಥಗಳ ಬಗ್ಗೆ ಮಾತಾಡುವಾಗೆ ಮಾತಾಡ್ತಾರೆ. ಮಾಡಿದ್ದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಸರಿಯಾಗಿ ದೇವರು ಯಾರನ್ನು ಆರಿಸಿಕೊಳ್ತಾರೆ ಅವರ ಬಾಯಲ್ಲಿ ಮಾತ್ರ ಸತ್ಯ ಸುವಾರ್ತೆ ಸಾಕ್ಷಿ ಬರಲು ಸಾಧ್ಯ. ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಚೆನ್ನಾಗಿ ತಿಂದುಕೊಂಡು 1-2 ವರ್ಷ ಕೂತ್ಕೊಂಡು ಒಂದು ಸರ್ಟಿಫಿಕೇಟ್ ತಗೊಂಡು ಬಂದು ನಾನಂತವನು ಇಂಥವನು, ನಾನು ದೇವಮಾನವ, ನಾನು ಸೇವಕ, ಹಾಗೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಯಾವ ಸರ್ಟಿಫಿಕೇಟ್ ಬರಬೇಕಾಗಿಲ್ಲ, ಏನು ಇಲ್ಲ. ಯೆರೆಮೀಯ 31:31-34, ಇಬ್ರಿಯ 8:8-12, ಇಬ್ರಿಯ 10:16 ಓದುವಾಗ, ನಾನು ಇಸ್ರಾಯೇಲರೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಅಂತಲ್ಲ, ಅಂದರೆ ದೇವರು ಆರಿಸಿಕೊಂಡವರ ಹೃದಯ ಎಂಬ ಹಳಿಗೆಯಲ್ಲಿ ನನ್ನ ಆಜ್ಞೆಗಳನ್ನು ಬರೆಯುವೆನು ಅಂತ. ಯಾರ ಹೃದಯದಲ್ಲಿ ದೇವರ ಆಜ್ಞೆಗಳು ವಾಕ್ಯಗಳು ಇವೆಯೋ, ದೇವರಿಂದ ಆಯ್ಕೆಯಾಗಿದ್ದಾರೋ ಅವರು ಮಾತ್ರ ದೇವರನ್ನು ಸ್ತುತಿಸುತ್ತಾರೆ, ಕೊಂಡಾಡುತ್ತಾರೆ, ಸತ್ಯ ಸುವಾರ್ತೆಯನ್ನು ಸಾರ್ತಾರೆ, ಸರಿಯಾದ ಇದ್ದ ವಿಷಯನ ಇದ್ದಾಗಿ ಸಾಕ್ಷಿ ಕೊಡುವವರಾಗಿದ್ದಾರೆ. ಇದುವೇ ದಾವೀದ ಅರಸರ ಜೀವಿತದಲ್ಲಿ ಕೂಡ ಆಗಿದ್ದು. 51. ಆತನು ತಾನು ನೇಮಿಸಿದ ಅರಸನಿಗೋಸ್ಕರ ವಿಶೇಷ ರಕ್ಷಣೆಯನ್ನು ದಯಪಾಲಿಸುವವನಾಗಿದ್ದಾನೆ. ಆತನು ತಾನು ನೇಮಿಸಿದ ಅರಸನಿಗೋಸ್ಕರ ವಿಶೇಷವಾದ ರಕ್ಷಣೆಯನ್ನು ದಯಪಾಲಿಸುವವನಾಗಿದ್ದಾನೆ. ದೇವರು ಯಾರನ್ನು ಆರಿಸಿಕೊಳ್ತಾರ, ಯಾರನ್ನು ಯಾವ ಅಧಿಕಾರಿಗಳನ್ನಾಗಿ ಮಾಡ್ತಾರ, ಸಣ್ಣ ಮಟ್ಟದ ಇರ್ಬೋದು, ದೊಡ್ಡ ಮಟ್ಟದ ಇರ್ಬೋದು, ಅರಸರು ಇರ್ಬೋದು, ಏನೇ ಇರ್ಬೋದು, ಅಂಥವ್ರು ಎಲ್ಲರಿಗೂ ವಿಶೇಷವಾದ ರಕ್ಷಣೆಗೆ. ಉದಾಹರಣೆಗೆ ಮೋದಿಯನ್ನು ನೋಡಿ, ಅವರಿಗೆ ಗೊತ್ತೇ ಇಲ್ಲ, ಓದಲೆಲ್ಲ ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ರು, ಜನಗಳು ಸಜ್ಜಾದರು, ಕಡೆಗೆ ಅಂಥವರೇ ಸಾಯುವಾಗಿ ಆದರು, ಆಸ್ಪತ್ರೆಯಲ್ಲಿ ಬೀಳುವಾಗಿ ಆಗಿದ್ರು. ಆದರೂ ನೋಡಿ, ಮೋದಿಯವರಿಗೆ ಆ ವಿಷಯವೇ ಗೊತ್ತಿಲ್ಲ. ಎಷ್ಟು ಜನ ಅವರನ್ನು ಕೊಲ್ಲಲೇಬೇಕು ಅಂತ ಇವತ್ತು ಕೂಡ ಪ್ರಯತ್ನ ಮಾಡ್ತಾರೆ. ಏನಾದರೂ ಮೈ ಮುಟ್ಟಕ್ಕೆ ಆಗ್ತಾ ಇದೆಯಾ? ಇಲ್ಲ. ಕಾರಣ ದೇವರವರನ್ನು ಆರಿಸಿಕೊಂಡಿದ್ದಾರೆ. ಆದ್ರಿಂದ ಅವರು ಲೋಕದ ವಿಷಯ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಅಷ್ಟು ಆಸ್ತಿ ಇಷ್ಟು ಆಸ್ತಿ ಅಂತ ಅವರು ಮಾಡಿದವರಲ್ಲ, ಮಾಡೋದು ಕೂಡ ಇಲ್ಲ. ಅದೇ ಉದಾಹರಣೆಗೆ ಇವತ್ತು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯನ್ನು ನೋಡ್ಕೊಳ್ಳೋಣ. ಏನು ಮಾಡಿದ್ರು? ಇಡೀ ದೇಶವನ್ನ ಕೊಳ್ಳೆ ಹೊಡೆದ್ರು, ಮಾಡಬಾರದ ಅನ್ಯಾಯವನ್ನ ಮಾಡಿದ್ರು. ಆದ್ರಿಂದ ಅವರಿಗೆ ಅವರ ರಕ್ಷಣೆಗೆ ನಿಂತವರ ರಕ್ಷಕರ ಕೈಯಿಂದಲೇ ಇಂದಿರಾ ಗಾಂಧಿಯವರು ಏನು ಮಾಡಿದ್ರು? ಶೂಟ್ ಮಾಡಿಕೊಂಡು ಸತ್ರು. ರಾಜೀವ್ ಗಾಂಧಿಯವರು ಯಾವ ರೀತಿ ಸತ್ರು ಅಂತ ಎಲ್ಲ ಗೊತ್ತಿದೆ. ಸಂಜಯ್ ಗಾಂಧಿಯವರು ಕೂಡ ಏನಾದ್ರು ಅಂತ ಎಲ್ಲವೂ ಗೊತ್ತಿದೆ. ಇವರು ದೇವರಿಂದ ಆಯ್ಕೆಯಾದವರಲ್ಲ. ಒಂದು ವೇಳೆ ಆಗಿದ್ರು ಅವರು ಮಾಡಿದ್ದು ಅನ್ಯಾಯ. ಆದ್ರಿಂದ ನೋಡಿ, ಅವರಿಗೆ ಆ ರೀತಿಯ ಮರಣ ಬಂತು. ಹಾಗೆ ದೇವರಿಂದ ಆಯ್ಕೆಯಾದವರು ಯಾವುದೇ ಆಸ್ತಿ ಪಾಸ್ತಿ ಕೊಳ್ಳೆ ಹೊಡೆಯಕ್ಕೆ, ದೇಶವನ್ನಾಗ್ಬೋದು, ರಾಜ್ಯವನ್ನಾಗ್ಬೋದು, ಜಿಲ್ಲೆಯನ್ನಾಗ್ಬೋದು, ತಾಲೂಕು ಮಟ್ಟದಲ್ಲಿ ಆಗ್ಬೋದು, ಪಂಚಾಯತಿ ಮಟ್ಟದಲ್ಲಿ ಆಗ್ಬೋದು, ಅನ್ಯಾಯಕ್ಕೆ ಹೋಗುವುದಿಲ್ಲ. ಅಂಥವರಿಗೆ ಯಾರಾದರೂ ಶತ್ರುಗಳಿದ್ದರೆ ದೇವರು ಅಂಥವರಿಗೆ ಬಿಡುಗಡೆ ಮಾಡ್ತಾರೆ, ರಕ್ಷಣೆಯನ್ನ ಕೊಡ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ. ತಾನು ಅಭಿಷೇಕಿಸಿದ ದಾವೀದನಿಗೂ ಅವನ ಸಂತತಿಯವರಿಗೂ ಸದಾಕಾಲ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನ ದೇವರು ಅನುಗ್ರಹಿಸಿದ್ದು ಅವನ ಇಡೀ ಕುಟುಂಬಕ್ಕೆ, ಸಂತತಿಗೆ ದೇವರು ಏನು ಮಾಡಿದ್ದಾರೆ? ಅವರ ಮೇಲೆ ಪ್ರೀತಿಯನ್ನ ತೋರಿಸ್ತಾರೆ. ಹಾಗೆ ದೇವರು ಇವತ್ತು ಯಾರನ್ನ ಆರಿಸಿಕೊಳ್ತಾರೋ, ಖಂಡಿತವಾಗಿ ಯಾವ ಕುಟುಂಬವನ್ನು ಆರಿಸಿಕೊಳ್ತಾರೋ ಅದ್ರಲ್ಲಿ ನೋಡಬೇಕು, ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಸದಾ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರೊಂದಿಗೆ ಜೀವಿಸುವವರಾಗಿದ್ದಾರೆ ಆ ಗಂಡ ಹೆಂಡತಿ ಮಕ್ಕಳು. ಉದಾಹರಣೆಗೆ ಅಬ್ರಹಾಮು, ಇಸಾಕ್, ಯಾಕೋಬ ಇವರೆಲ್ಲವರನ್ನ ನೋಡುವ ನಾವು
ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವರೆಲ್ಲವನ್ನ ದೇವರು ಆರಿಸಿಕೊಂಡ್ರು. ಆದ್ರಿಂದ ಒಳ್ಳೆ ರೀತಿಯಲ್ಲಿ ಅವರು ನಡೆದ್ರು. ಹಾಗೆ ಇವತ್ತು ಜೋಸೆಫ್ ಮರಿಯಾ ಅವರದೊಂದು ಪರಿಶುದ್ಧ ಕುಟುಂಬ, ಎಲಿಜಬೆತ್ ಜಕರಿಯ ಅವರದೊಂದು ಪರಿಶುದ್ಧ ಕುಟುಂಬ, ಹಾಗೆ ಅನೇಕ ಕುಟುಂಬಗಳನ್ನು ನೋಡಿಕೊಳ್ಳಬಹುದು. ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರನ್ನೇ ಆರಿಸಿಕೊಳ್ತಾರೆ, ವಿರೋಧಿಗಳನ್ನು ಅಲ್ಲಿ ಬಿಡುಗಡೆ ಮಾಡ್ತಾರೆ. ಒಂದೊಂದು ಕುಟುಂಬಕ್ಕೆ ಇದು ಮತ್ತಾಯ 10ನೇ ಅಧ್ಯಾಯ 34ನೇ ವಚನ, ನಾನು ಶಾಂತಿ ಸಮಾಧಾನ ತರಲು ಬಂದೆನೆಂದು ಭಾವಿಸಬೇಡಿ, ಛೇದಿಸಲು ಸಂಹರಿಸಲು ಖಡ್ಗವನ್ನು ಹಾಕಲು ಬಂದೆನು. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳಿರುವಾಗ ದೇವರು ಒಬ್ಬೊಬ್ಬರನ್ನು ಆರಿಸಿಕೊಳ್ತಾರೆ, ಅಲ್ಲಿ ಎಲ್ಲರನ್ನು ಆರಿಸಿಕೊಳ್ತಾರೆ, ದರ್ಶನ ಕೊಡ್ತಾರೆ. ವಿರೋಧ ಬಂದಾಗ ವಿರೋಧಿಗಳನ್ನೇ ಬೇರೆ ಮಾಡ್ತಾರೆ. ಅಲ್ಲಿ ದೇವರು ಸತ್ಯವನ್ನೇ ಬೇರೆ ಅಸತ್ಯವನ್ನೇ ಬೇರೆ ಮಾಡ್ತಾರೆ. ಇದು ನನ್ನ ಕುಟುಂಬದಲ್ಲಿ ಕೂಡ ಖಡ್ಗ ಬಿದ್ದಿದ್ದು, ಹಾಗೆ ನನ್ನನ್ನು ಬೇರ್ಪಡಿಸಿ ಬಿಟ್ಟರು. ಇವತ್ತು ಹಾಗೆ ತನ್ನ ಹೆಂಡತಿ ಮಗ ಅವರೆಲ್ಲ ಬೇರೆ ಜೀವಿಸ್ತಾ ಇದ್ದಾರೆ. 30 ವರ್ಷ ಆಯಿತು ಮನೆ ಬಿಟ್ಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ದೇವರವರನ್ನು ಅನುಗ್ರಹಿಸಲಿ, ಶಾಂತಿ ಸಮಾಧಾನ ಆರೋಗ್ಯ ಕೊಡಲಿ. ಮುಂದೆ ದೇವರ ಚಿತ್ತವಾದ ಅವರನ್ನು ಮತ್ತೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಸದಾ ರಕ್ಷಣೆ ಕೊಡೋರು ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ದಾವೀದರ ಸ್ವರೂಪ, ದೇವರನ್ನ ಕೊಂಡಾಡಿದ್ದು. ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರ ಅದ್ಭುತ ಕಾರ್ಯಗಳನ್ನ ಮಾಡಿದಾಗ ಇದನ್ನೆಲ್ಲವನ್ನ ತಿಳ್ಕೊಂಡು ನಾವು ಖಂಡಿತವಾಗಿ ಎಲ್ಲಾ ವಿಚಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ನಾನು ನನ್ನದು ಅಂತೇಳಿ ಬಿಡ್ಲೇಬೇಕು. ಎಲ್ಲ ಇದು ದೇವರವರಪ್ಪ, ದೇವರ ಒಂದು ದಾನವಪ್ಪ ಅಂತ ಶಾಂತಿ ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಒಂದು ವೇಳೆ ತಪ್ಪುಗಳು ಬಂದೇ ಬರುತ್ತದೆ, ಬಂದರೂ ಕೂಡ ಪಶ್ಚಾತ್ತಾಪ ಪಟ್ಟು ಅದನ್ನು ಸರಿಪಡಿಸಿಕೊಳ್ಳಬೇಕು. ಮುಂದೆ ಆ ಪಾಪಕ್ಕೆ ಹೋಗದಾಗೆ ನಾವು ನಮ್ಮ ಜೀವಮಾನ ಇಡೀ ನಾವು ಅಲ್ಲಿ ಪ್ರಾರ್ಥಿಸುವರಾಗಿರ್ಬೇಕು. ಹಾಗಾದರೆ ಮಾತ್ರ ದೇವರಿಂದ ರಕ್ಷಣೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸುವಂತೆಯೂ ಹಾಗೂ ನಾನು ಕೂಡ ಅರ್ಥಪೂರ್ಣವಾಗಿ ತಿಳಿದುಕೊಳ್ಳುವಂತೆಯೂ ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಪಾಪಿಯಾದ ನನ್ನ ಸ್ವೀಕಾರ ಮಾಡಿ ಸಾಕ್ಷಿಯನ್ನಾಗಿ ಮಾಡಿ ಸತ್ಯ ಸುವಾರ್ತೆಯನ್ನು ಸಾರುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದಂತ ಕೇಳುತ್ತಿರೋರೆಲ್ಲರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನೆಲ್ಲ ಕೆಲಸ ಕಾರ್ಯಗಳನ್ನು ಪ್ರತಿ ಒಂದನ್ನು ದೇವರು ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ.